ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಡಿಯೋ ಏನಂದರೆ ಎಣ್ಣೆ ಮಸಾಲೆ ಬದನೆಕಾಯಿ ಹೇಗೆ ಮಾಡೋದು ಅಂತ. ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಟೇಸ್ಟಾಗಿ ಮಾಡ್ತಾರೆ. ಅದೇ ರೀತಿ ನಾನು ಮಾಡೋ ರೀತಿನ ಇವತ್ತು ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆದಷ್ಟು ಶೇರ್ ಮಾಡಿ. ಇವಾಗ ನಾವು ಮಸಾಲೆ ಬದನೆಕಾಯಿ ಮಾಡೋ ಮುಂಚೆ ಬದನೆಕಾಯಿನ ಹೇಗೆ ಆರಿಸಿ ತರಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಜಾಸ್ತಿ ಬಲ್ತಿರುವಂಥದ್ದು, ಬೀಜಗಳು ದಪ್ಪ ದಪ್ಪವಾಗಿ ಬಲ್ತಿರುವಂಥದ್ದನ್ನು ತರಬಾರ್ದು, ಮೀಡಿಯಮ್ ಆಗಿರಬೇಕು ಆ್ಯಕ್ಚುಲಿ. ಹಾಗೆ ತುಂಬ ಬೆಳೆದೇ ಇರುವಂಥದ್ದು ಚಿಕ್ಕ ಚಿಕ್ಕ ಚಿಗುರನ್ನು ತೊಗೊಬಂದು ಮಾಡಬಾರ್ದು, ಅದು ಕಹಿ ಇರುತ್ತೆ. ಅದರಿಂದ ಅದನ್ನು ತೊಗೊಬಂದು ನೀಟಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ 4 ದಿಕ್ಕಿಗೆ ಕಟ್ ಮಾಡಬೇಕು. ಅದನ್ನು ಕಟ್ ಮಾಡಿಲ್ಲ ಅಂದರೆ ಅದರಲ್ಲಿ ಜಾಸ್ತಿ ಹುಳುಗಳು ಸೇರಿರ್ತವೆ. ಬದನೆಕಾಯಲ್ಲಿ ಜಾಸ್ತಿ ಹುಳುಗಳಿರುತ್ತೆ, ನೀವು ನೋಡಿರಬಹುದು. ಅದರಿಂದ ನೀಟಾಗಿ ಕಟ್ ಮಾಡಿ ಪೀಸ್ ಮಾಡಬಾರ್ದು. ಏನು ಅದು ತೊಟ್ಟಿರುತ್ತೆ, ಆ ತೊಟ್ಟು ಸಮೇತ ನೀಟಾಗಿ ಎಂಡಾಗೋವರೆಗೂ ಕಟ್ ಮಾಡಿಬಿಟ್ಟು ಅದರಲ್ಲಿ ಹುಳ ಇದೆಯಿಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಅದಾದ ನಂತರ ಮಸಾಲೆನ ರೆಡಿ ಮಾಡೋದಕ್ಕೋಸ್ಕರ ಏನೇನು ಹಾಕಬೇಕಂತ ಫಸ್ಟು ಒಂದು ಈರುಳ್ಳಿನ ತೊಗೊಂಡು ಕಟ್ ಮಾಡಿ ಹಾಕ್ಕೋಬೇಕು. ಅದಾದ ನಂತರ ಒಂದು ಟೊಮೆಟೊ ಹಣ್ಣು, ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು. ಇದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅಕಸ್ಮಾತ್ ಶುಂಠಿ ಹಾಕೋರಿದ್ರೆ, ಸಪ್ರೇಟಾಗಿ ಹಾಕೋರಿದ್ರೆ ಸ್ವಲ್ಪ ಶುಂಠಿ, ಒಂದು ಉಂಡೆ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಅದೇ ರೀತಿ ನಾನಿಲ್ಲಿ ಹಸಿ ಕೊಬ್ಬರಿನ ಹಾಕ್ತಾಯಿಲ್ಲ, ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಅದರಿಂದ ಇದು ತುಂಬ ಟೇಸ್ಟ್ ಕೊಡುತ್ತೆ. ಎಣ್ಣೆ ಬದನೆಕಾಯಿ ಹಸಿ ಹಾಕಿದಾಗ ಅದೊಂಥರ ಮಸಾಲ ಟೇಸ್ಟ್ ಬರುತ್ತೆ, ಬಟ್ ಇದು ಒಣ ಕೊಬ್ಬರಿಯನ್ನು ಹಾಕಿದಾಗ ಟೇಸ್ಟೇ ಬೇರೆ ಇರುತ್ತೆ. ಇದರಲ್ಲಿ ಕೊಬ್ಬರಿ ಎಣ್ಣೆ ಏನಾಗುತ್ತೆ, ಅದು ಬಿಟ್ಕೊಳ್ಳುತ್ತೆ, ಎಣ್ಣೆ ಜಿಡ್ಡನ್ನ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಎಣ್ಣೆ ಅಂಶನ ಬಿಟ್ಕೊಳ್ಳುತ್ತೆ. ಅದರಿಂದ ಇದು ತುಂಬ ಟೇಸ್ಟ್ ಕೊಡುತ್ತೆ. ಕೇರಳ ಸೈಡೆಲ್ಲ ಜಾಸ್ತಿ ಇದು ಕೊಬ್ಬರಿನ ಯೂಸ್ ಮಾಡೋದು ಕಾರಣನೇ ಅಷ್ಟು, ಅದು ಬೇರೆ ರೀತಿ ಟೇಸ್ಟ್ ಕೊಡುತ್ತೆ. ಸೊ ನಾನು ಇಲ್ಲಿ ಒಣಗಿರೋಂಥ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ಗಟ್ಟಿ ಕೊಬ್ಬರಿ ಅಂದರೆ ಕೆಲವೊಂದು ಸರಿ ಅದು ಮಿಕ್ಸಿನಲ್ಲಿ ಪುಡಿ ಆಗೋದಿಲ್ಲ, ನೈಸಾಗಿ ರುಬ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು. ಅದಾದ ನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿರ್ತೀನಿ, ಅದನ್ನು ಹಾಕ್ತೀನಿ. ಅದಾದ ನಂತರ ಸ್ವಲ್ಪ ಜೀರಿಗೆ ಪೌಡ್ರು, ಅದಾದ ನಂತರ ಸ್ವಲ್ಪ ಗರಂ ಮಸಾಲ, ಅದಾದ ನಂತರ ಸ್ವಲ್ಪ ಧನಿಯಾ ಪೌಡ್ರನ್ನು ಹಾಕ್ತೀನಿ. ಜೀರಿಗೆ ಏನಕ್ಕೆ ಅಂತ ಹೇಳಿದ್ರೆ ಅದು ಗ್ಯಾಸ್ಟ್ರಿಕ್ನ ಸ್ವಲ್ಪ ಕಡಿಮೆ ಮಾಡುತ್ತೆ, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಮತ್ತು ಅದಾದ ನಂತರ ಅರಿಶಿನ ಪೌಡರ್ ಅಂದರೆ, ಯಾಕಂದರೆ ಬದನೆಕಾಯಿ ತಿಂದರೆ ಸ್ವಲ್ಪ ನಂಜಿನಂಶ ಜಾಸ್ತಿ ಆಗುತ್ತೆ. ಅಲರ್ಜಿ ಇರೋರು, ಕಜ್ಜಿ ಇರೋರಿಗೆಲ್ಲ ಬದನೆಕಾಯಿ ಬರಲ್ಲ. ಅದರಿಂದ ಸ್ವಲ್ಪ ಅರಿಶಿನ ಪೌಡರ್ನ ಜಾಸ್ತಿ ಹಾಕಬೇಕು. ಇದಷ್ಟನ್ನು ರುಬ್ಕೊಂಡು ಸೈಡಲ್ಲಿ ಇಟ್ಕೋಬೇಕು. ಅದಾದ ನಂತರ ನೆಕ್ಸ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಮಸಾಲ ಎಣ್ಣೆ ಬದನೆಕಾಯಿ ಅಂದರೆ ಎಣ್ಣೆ ಇರಲೇಬೇಕು ಅಂತ ಆ್ಯಕ್ಚುಲಿ ಅಂತ, ಹಾಗಂತ ಎಷ್ಟಾಗುತ್ತೆ ಅಷ್ಟು. ಕೆಲವರು ಎಣ್ಣೆ ಐಟಮ್ನ ತಿನ್ನಲ್ಲ, ಸ್ವಲ್ಪ ಕಡಿಮೆ ಆದರೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ, ಅದರಲ್ಲೇನಿಲ್ಲ. ಅದಾದ ನಂತರ ಸ್ವಲ್ಪ ಕರಿಬೇವು, ನಂತರ ಒಂದು ಅರ್ಧ ಅಥವಾ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಬ್ರೌನ್ ಬಂದರೆ ಸಾಕು, ಅದು ಎಣ್ಣೆಲೇ ಬೇಯುತ್ತೆ. ನೆಕ್ಸ್ಟ್ ಅದಾದ ನಂತರ ಈ ತೊಳೆದಿಟ್ಟಿರುವಂಥ ಬದನೆಕಾಯಿನ ಅದರೊಳಗೆ ಹಾಕಿ ಒಂದು 10-15 ನಿಮಿಷ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ಎಣ್ಣೆನಲ್ಲೇ ಬೇಯೋ ಥರ ಸ್ವಲ್ಪ ಮುಚ್ಚಿಟ್ಬಿಡಿ. ಅದು ಚೆನ್ನಾಗಿ ಎಣ್ಣೆನಲ್ಲೇ ಬೇಯಬೇಕು. ಅದು ಜಾಸ್ತಿ ಎಣ್ಣೆಯಲ್ಲಿ ಬೆಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿರೋದು ಸ್ವಲ್ಪ ಮೆತ್ತಗಾಗುತ್ತೆ. ಎಣ್ಣೆಯಲ್ಲಿ ಬೇಯಲಿಲ್ಲ ಅಂದರೆ ಆಮೇಲೆ ಮಸಾಲೆ ಜೊತೆ ಸ್ವಲ್ಪ ಹೊತ್ತು ಬೇಯಿಸ್ಬೋದು. ಬಟ್ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಅದು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ. ಅದಾದ ನಂತರ ಎಣ್ಣೆ ಚೆನ್ನಾಗಿ ಕಾದು ಅದು ಚೆನ್ನಾಗಿ ಬೆಂದ ನಂತರ ಒಂದು 20 ಮಿನಿಟ್ಸ್ 15 ಮಿನಿಟ್ಸ್ ಬೇಯಿಸಿ. ಅದಂದರೆ ಇಡೀ ಬದನೆಕಾಯಿ ಹಾಕಿರೋದ್ರಿಂದ ಅದು ಬೆಂದಿರಲ್ಲ ಒಮ್ಮೊಮ್ಮೆ. ಅದರಿಂದ ಸ್ವಲ್ಪ ಹೊತ್ತಾದಮೇಲೆ ಒಂದು 5 ನಿಮಿಷ ಆದಮೇಲೆ ಒಂದೊಂದು ರೊಟೇಷನಲ್ಲಿ ಅದನ್ನು ಈ ಕಡೆ ತಿರ್ಸಿ ಹಾಕಬೇಕು. ಮಗ್ಚಿ ಹಾಕಿದಾಗ ಏನಾಗುತ್ತೆ, ಎಲ್ಲ ಸುತ್ತ ದಿಕ್ಕಿಗೆ ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಆವಿನಲ್ಲಿ ಬೆಂದರೆ ಒಳ್ಳೆಯದು. ಅದಕ್ಕೆ ನೀರು ಹಾಕಿ ಬೇಯಿಸೋಕ್ಕೆ ಹೋಗಬೇಡಿ. ಸ್ವಲ್ಪ ಉಪ್ಪು ಹಾಕಿನೇ ಬೇಯಿಸಿ ಅವಾಗ. ಯಾಕಂದರೆ ಅದರೊಳಗಡೆ ಎಲ್ಲ ಸ್ವಲ್ಪ ಉಪ್ಪು ಹಿಡ್ಕೊಳ್ಳುತ್ತೆ, ಇಲ್ಲಾಂದರೆ ಉಪ್ಪು ಹೀರ್ಕೊಳ್ಳಲ್ಲ, ಟೇಸ್ಟ್ ಸಿಗಲ್ಲ ತರಕಾರಿನಲ್ಲಿ, ಎಲ್ಲ ಮಸಾಲೆಗೆ ಹೋಗ್ಬಿಟ್ಟಿರುತ್ತೆ. ಸೊ ಅದಾದ ನಂತರ ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿದೆ ಅಂತ ಅನಿಸಿದ ಮೇಲೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ಕೆಂಪು ಖಾರದ ಪುಡಿ ಇದ್ದರೆ ಬೆಸ್ಟ್ ಅಂತ ಅಂದ್ಕೊತೀನಿ, ಚೆನ್ನಾಗಿ ಬರುತ್ತೆ, ಕಲರ್ಫುಲ್ ಆಗಿರುತ್ತೆ. ಏನು ಬದನೆಕಾಯಿ ಪಲ್ಯ ಮಾಡಿರ್ತಾರೆ ಅದು ಕಲರ್ಫುಲ್ ಆಗಿರುತ್ತೆ. ಅದರಿಂದ ಸ್ವಲ್ಪ ಕೆಂಪು ಖಾರದ ಪುಡಿನ ಎಣ್ಣೆ ಬದನೆಕಾಯಿ ಹಾಕೋ ಮುಂಚೆ ಆ ಎಣ್ಣೆ ಒಳಗಡೆ ಹಾಕಿ. ಯಾಕಂದರೆ ಅದು ಸ್ವಲ್ಪ ಹೊತ್ತಿಡಿದ್ಬಿಟ್ರೆ ಸ್ಮೆಲ್ಲು ಒಂಥರ ಘಾಟ್ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ಅದನ್ನು ತಳ ಹಿಡಿಯೋಕ್ಕೆ ಬಿಡಬಾರ್ದು ಆ್ಯಕ್ಚುಲಿ. ಅದನ್ನು
ನೀಟಾಗಿ ಅದಕ್ಕೆಲ್ಲ ಸ್ಪ್ರೆಡ್ ಮಾಡಿ ಎಲ್ಲದಕ್ಕೂ ಎಲ್ಲ ಬದನೆಕಾಯಿಗಳಿಗೂ ಒಳಗಡೆ ಕೂಡ ಸೇರುವ ಥರ ನಾವು ಅದನ್ನು ತಿರುವಿ ಹಾಕಬೇಕು. ಸ್ವಲ್ಪ ಹೊತ್ತು ಅದರಲ್ಲೇ ಖಾರದ ಎಲ್ಲ ಹಿಡಿಬೇಕು ಅದಕ್ಕೆ ಎಣ್ಣೆಗೆ. ಆವಾಗ ಎಣ್ಣೆ ಬಿಟ್ಕೊಳ್ಳುತ್ತೆ, ಅದು ಕೆಂಪು ಖಾರದ ಎಣ್ಣೆ ಥರ ಆಗಿ ಬಿಟ್ಕೊಳ್ಳೋದು ಚೆನ್ನಾಗಿ. ಆಮೇಲೆ ಅದಾದ ನಂತರ ಅದರಲ್ಲಿ ಸ್ವಲ್ಪ ಹೊತ್ತು ಮತ್ತೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಅದಾದ ನಂತರ ನಾವು ಏನು ರುಬ್ಬಿರುವಂತಹ ಮಸಾಲನ ಇಟ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಆ ಖಾರದ ಸ್ಮೆಲ್ ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿಬಿಟ್ಟು, ಸ್ವಲ್ಪ ಅಂದರೆ ಜಾಸ್ತಿ ಹಾಕಬಾರ್ದು. ಈ ರುಬ್ಬಿರೋ ಮಸಾಲ ಇರುತ್ತಲ್ವ, ಆಲ್ರೆಡಿ ಬದನೆಕಾಯಿ ಬೆಂದಿರುತ್ತೆ. ಅದಾದ ನಂತರ ಸ್ವಲ್ಪ ಈ ಖಾರವನ್ನು ಹಾಕಿರ್ತೀವಿ, ರುಬ್ಬಿರುವ ಮಸಾಲೆ ಇರುತ್ತಲ್ವ, ಅದರಲ್ಲಿ ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಸಾಲ ಮಾಡಿರ್ತೀವಿ. ಆ ಮಸಾಲದ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕದು. ಹೋದರೆ ಮಾತ್ರ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಈ ಥರ ಆಗಿರುತ್ತೆ. ಇದಾದ ನಂತರ ಸ್ವಲ್ಪ ಮಸಾಲವನ್ನು ರುಬ್ಬಿರುವಂಥ ಮಸಾಲನ ಹಾಕಿಬಿಟ್ಟು ಒಂದು 5 ನಿಮಿಷ ಅಥವಾ ಅಂದರೆ ಮುಚ್ಚಿಟ್ಟು ಬೇಯಿಸಬಾರ್ದು. ಮುಚ್ಚಿಟ್ಟು ಬೇಯಿಸಿದ್ರೆ ಹಸಿ ಸ್ಮೆಲ್ ಹೋಗಲ್ಲ ಅಂತಾರೆ. ಸೊ ಅದನ್ನು ಹಾಗೆ ಹಾಕಿಬಿಟ್ಟು ಮುಚ್ಚಳವನ್ನು ಮುಚ್ಚದೇನೆ ಅದು ಆವಿನಲ್ಲಿ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೆ ಬೇಯಿಸಿ. ಸ್ವಲ್ಪ ಗಟ್ಟಿಯಾಗಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಮಸಾಲೆ ಅಂದರೆ ಸ್ವಲ್ಪ ಎಣ್ಣೆ ಬದನೆಕಾಯಿ ಅಂದರೆ ಸ್ವಲ್ಪ ಗೊಜ್ಜು ಥರ ಇರಬೇಕು, ಅದು ಜಾಸ್ತಿ ಸಾಂಬಾರು ಥರ ಇರಬಾರ್ದು, ನೀರಾಗಿರಬಾರ್ದು. ಅಲ್ಲಿವರೆಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಅಥವಾ ಚಪಾತಿ ಜೊತೆಗೆ. ಥ್ಯಾಂಕ್ ಯು ಎಲ್ಲರಿಗೂ.